ನಮ್ಮ ಹೊಟ್ಟೆಯ ಹಸಿವು ಒಂದು ಊಟದಿಂದ ತೀರುತ್ತದೆ, ಆದರೆ ನಮ್ಮ ಆತ್ಮದ ಹಸಿವು ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಯೋವಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ಯೇಸು ನುಡಿಯುತ್ತಾರೆ, ನಾನೇ ಜೀವದಾಯಕ ರೊಟ್ಟಿ ಎಂದು. ಇದನ್ನು ಕೇಳಿದ ಅನೇಕರಿಗೆ ಈ ರಹಸ್ಯ ಅರ್ಥವಾಗಲಿಲ್ಲ. ಅವರು ಯೇಸುವನ್ನು ಬಿಟ್ಟು ಹೋದರು. ಆದರೆ ಯೇಸು ತಮ್ಮ ಮಾತನ್ನು ಬದಲಾಯಿಸಲಿಲ್ಲ, ಏಕೆಂದರೆ ಅದು ಕೇವಲ ಒಂದು ಮಾತಲ್ಲ, ಅದೊಂದು ವಾಗ್ದಾನವಾಗಿತ್ತು. ಆ ವಾಗ್ದಾನವು ನೆರವೇರಿದ್ದು ಆ ಕೊನೆಯ ಭೋಜನದ ಸಮಯದಲ್ಲಿ. ಮತ್ತಾಯನ ಶುಭ ಸಂದೇಶ 26, ಮಾರ್ಕ ಶುಭ ಸಂದೇಶ 14, ಲೂಕನ ಶುಭ ಸಂದೇಶ 22ರಲ್ಲಿ ನಾವು ಇದನ್ನು ನೋಡುತ್ತೇವೆ. ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಇದು ನನ್ನ ಶರೀರ ಎಂದು ಹೇಳಿದಾಗ ಯೋವಾನನ ಶುಭ ಸಂದೇಶ 6ನೇ ಅಧ್ಯಾಯದಲ್ಲಿ ನಾವು ಆಲಿಸುವಂತಹ ಈ ಮಾತು ಸತ್ಯವಾಯಿತು. ತದನಂತರ ಕಲ್ವಾರಿ ಬೆಟ್ಟದ ಮೇಲೆ ಯೋವಾನನ ಶುಭ ಸಂದೇಶ 19ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆ ಜೀವದ ರೊಟ್ಟಿ ನಮಗಾಗಿ ಪೂರ್ಣವಾಗಿ ಮುರಿಯಲ್ಪಟ್ಟಿತು. ಶಿಲುಬೆಯ ಮೇಲೆ ಯೇಸು ತಮ್ಮನ್ನೇ ನಮಗೆ ಅರ್ಪಿಸಿಕೊಟ್ಟರು. ನಮಗಾಗಿ ಒಂದು ಪ್ರಶ್ನೆ, ಇಂದು ಪ್ರತಿಯೊಂದು ಪರಮಪ್ರಸಾದದ ಬಲಿಯಲ್ಲಿ ನಾವು ಸ್ವೀಕರಿಸುವುದು ಸಾಮಾನ್ಯ ಆಹಾರವಲ್ಲ, ಬದಲಾಗಿ ನಮಗೆ ನಿತ್ಯ ಜೀವವನ್ನು ನೀಡುವಂತಹ ಸ್ವತಃ ಯೇಸು ಸ್ವಾಮಿಯನ್ನೇ. ನಮ್ಮ ಹಸಿವು ಎಷ್ಟರ ಮಟ್ಟಿಗಿದೆ? ನಾವು ಕೇವಲ ಲೌಕಿಕ ಆಹಾರಕ್ಕಾಗಿ ಹುಡುಕುತ್ತಿದ್ದೇವೆ, ದುಡಿಯುತ್ತಿದ್ದೇವೆಯೇ, ಅಥವಾ ಯೇಸುವಿಗಾಗಿ ಹಂಬಲಿಸುತ್ತಿದ್ದೇವೆ?